ಎಸ್ ವೀಕ್ಷಕರೇ, ಇದೀಗ ಲೋಕಸಭಾ ಚುನಾವಣೆ ಜಾರಿಗೆ ಬಂದ ಮೇಲೆ ರಾಜ್ಯದಲ್ಲಿ ಡಿಸಿಎಂ ಮತ್ತೆ ಸಿಎಂಗೆ ಬಹುದೊಡ್ಡ ತಲೆನೋವು ಶುರುವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಸಿಎಂ ಸಿದ್ದುಗೆ ಎಲ್ಲಿ ತನ್ನ ಕುರ್ಚಿಗೆ ಕುಲಾಸು ಉಡಾಯಿಸುತ್ತಾರೋ ಅಂತ ಭಯ ಆಗ್ಬಿಟ್ಟಿದೆ. 60,000 60,000 ಬಹುಮತಗಳಿಂದ ಏನಾದರೂ ನಾವು ಗೆಲ್ಲದೆ ಹೋದರೆ ನನ್ನ ಸಿಎಂ ಕುರ್ಚಿಗೆ ಆಪತ್ತು ಕಾದಿದೆ ಅಂತ ಇದೀಗ ಸಿಎಂ ಸಿದ್ದು ಐ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಗ್ತಿದ್ದಂತೆ ಗರಿಗೆದರಿದ್ದಾರೆ ಅಭ್ಯರ್ಥಿಗಳು. ಎಲ್ಲೆಲ್ಲಿ ಬಿಜೆಪಿಯನ್ನ ಸೋಲಿಸಬೇಕು, ಎಲ್ಲೆಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು, ಯಾವ ಸ್ಥಾನಗಳಲ್ಲಿ ಬಿಜೆಪಿ ಹೈ ಅಲರ್ಟ್ ಆಗಿದೆ, ಆಯಾ ಸ್ಥಾನಗಳಲ್ಲಿ ನಮ್ಮ ಚಾಪನ್ನ ಮೂಡಿಸ್ಬೇಕಂತ ಸಿದ್ದು ಫುಲ್ ಹೈ ಟೆನ್ಷನ್ ತಗೊಂಡಿದ್ದಾರೆ. ಇದ್ರ ಜೊತೆ ಬೆಂಗಳೂರಿನ ಭಾಗಗಳನ್ನ ನನ್ನ ವಶ ಮಾಡ್ಕೊಬೇಕು, ಕಾಂಗ್ರೆಸ್ನಿಂದ ಗೆಲ್ಲಿಸಬೇಕು ಅಂತ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸ್ಪರ್ಧೆಯಾಗಿ ನಿಂತಿರುವಂತಹ ಅಭ್ಯರ್ಥಿಯಾಗಿರುವ ಡಿ.ಕೆ. ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಬೇಕು. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಈ ಮೂರು ಮತ್ತು ಬೆಂಗಳೂರು ಗ್ರಾಮಾಂತರ ಈ 4 ಭಾಗಗಳನ್ನ ನಾವು ಗೆಲ್ಲಿಸಲೇಬೇಕು ಅಂತಹ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಪಣ ತೊಟ್ಟು ಬೆಂಗಳೂರು ಫುಲ್ ಸರ್ಕಸ್ ಅನ್ನ ಮಾಡ್ತಿರುವಂಥದ್ದು. ಹಾಗೆ ಸಿಎಂ ಸಿದ್ದುಗೆ ಹೈ ಟೆನ್ಷನ್ ನೀಡಿರುವಂತಹ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಮೈಸೂರು ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಸಿದ್ದುಗೆ ನೀಡಿರುವಂತಹ ಇಂಟೆಲಿಜೆನ್ಸಿ ರಿಪೋರ್ಟ್ನ ಪ್ರಕಾರ ಏನು ಮೈಸೂರಿನಲ್ಲಿ ಬಿಜೆಪಿ ಒಲವು ಹೆಚ್ಚಾಗಿದೆ ಅಂತ. ಮೈಸೂರು ಚಾಮರಾಜನಗರದ ಮತಯಾಚನೆಗೆ ಹೋಗಿದ್ದಂತಹ ಸಿದ್ದು ಫುಲ್ ಭಾವನಾತ್ಮಕವಾಗಿ ಮಾತನ್ನ ಆಡಿದ್ರು. ಅದು ಇಡೀ ಕ್ಷೇತ್ರವನ್ನ ಸುತ್ತಾಡಿದ್ರು ಕೂಡ ಈ ಸಿದ್ದುಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೈ ಟೆನ್ಷನ್ ಅನ್ನ ತಂದುಕೊಟ್ಟಿದೆ, ತಲೆನೋವಾಗಿದೆ. ಈ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿಯ ಮೋದಿ ಟ್ರೆಂಡೇ ಹೆಚ್ಚಾಗಿದೆ. ಗ್ಯಾರಂಟಿಗಳಿಗಿಂತ ಮೋದಿ ಟ್ರೆಂಡ್ ಹೆಚ್ಚಾಗಿರೋದ್ರಿಂದ ಸಿದ್ದಿಗೆ ಒಂದು ಸ್ವಲ್ಪ ಆತಂಕ ಶುರುವಾಗಿರುವಂಥದ್ದು. ಹೇಗಾದ್ರೂ ಮಾಡಿ ತವರು ಕ್ಷೇತ್ರವಾಗಿರುವಂತಹ ಮೈಸೂರು ಮತ್ತು ಚಾಮರಾಜನಗರವನ್ನ ಗೆಲ್ಲಿಸಲೇಬೇಕು ಅಂತ ಸಿದ್ದು ಹಠ ತೊಟ್ಟು ಕ್ಷೇತ್ರಗಳಿಗೆ ಈಗ ವಿಸಿಟ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಮೈಸೂರು ಚಾಮರಾಜನಗರದ ಮೇಲೆ ಸಿದ್ದುವಿರುವಂತಹ ಹೈ ಫೋಕಸ್ ಏನಾದರೂ ಕಡಿಮೆ ಆಗಿ ಬೈ ಚಾನ್ಸ್ ನಾವು ಕಳೆದ ಬಾರಿ ಹಾಗೆ ಈ ಬಾರಿನೂ ಸಹ ಮೈಸೂರು ಕ್ಷೇತ್ರವನ್ನ ಎಲ್ಲಿ ಕಳ್ಕೊಂಡು ಬಿಡ್ತೀವೋ ಇದರಿಂದ ಎಲ್ಲಿ ನನ್ನ ಸಿಎಂ ಕುರ್ಚಿಗೆ ಕುತ್ತು ಬರುತ್ತೋ ಅಂತ ಸಿದ್ದು ತಲೆನೋವನ್ನ ಅನುಭವಿಸ್ತಿದ್ದಾರೆ. ಸದ್ದಿಲ್ಲದೆ ನಡೀತಾ ಇದೆ ಕಾಂಗ್ರೆಸ್ನ ಆಪರೇಷನ್ಗಳು. ತವರು ಕ್ಷೇತ್ರಕ್ಕೆ ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಲೇಬೇಕು, ಕಾಂಗ್ರೆಸ್ ಅನ್ನ ತವರಿನಲ್ಲಿ ಗೆಲ್ಲಿಸಲೇಬೇಕು ಅಂತಹ ಐ ಫೋಕಸ್ ಅನ್ನು ಕೂಡ ಸಿದ್ಧ ಮಾಡ್ತಿರುವಂತದ್ದು. ಮೈಸೂರು ಚಾಮರಾಜನಗರದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ, ಮತಯಾಚನೆಯನ್ನ ಮಾಡ್ತಿದ್ದಾರೆ. ಹಾಗೆ ಈ ಕಡೆ ಸಿದ್ದು ಟೆನ್ಷನ್, ಈ ಕಡೆ ಡಿ.ಕೆ.ಸಿ ಟೆನ್ಷನ್. ಇವರು ಇಬ್ಬರ ಮಧ್ಯೆ ಮೈಸೂರು ಮತ್ತು ಬೆಂಗಳೂರು ಐ ಅಲರ್ಟ್ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಿಗರ ಮಧ್ಯೆ. ಈ ಜೆಡಿಎಸ್ ಬಿಜೆಪಿ ಇವ್ರ ಇಬ್ಬರ ಭರಾಟೆಗಿಂತ ಕಾಂಗ್ರೆಸ್ನ ಡಿಸಿಎಂ ಮತ್ತೆ ಸಿಎಂನ ಭರ್ಜರಿ ಮತಬೇಟೆ ಶುರುವಾಗಿರುವಂಥದ್ದು. ಹೇಗಾದ್ರೂ ಮಾಡಿ ಬೆಂಗಳೂರು ಮತ್ತು ಮೈಸೂರಿನ ಒಂದಷ್ಟು ಭಾಗಗಳನ್ನ ಕಾಂಗ್ರೆಸ್ ಗೆಲ್ಲಲೇಬೇಕು, ಇಲ್ಲದೇ ಇದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂದೊದಗಲಿದೆ ಅಂತ ಡಿಸಿಎಂ ಮತ್ತೆ ಸಿಎಂ ಇಬ್ಬರು ಮಹಾ ಹಣಾಹಣಿಯನ್ನ ನಡೆಸ್ತಾ ಇದ್ದಾರೆ. ಇಬ್ಬರು ಕ್ಷೇತ್ರಗಳಲ್ಲಿ ದೊಡ್ಡ ಸರ್ಕಸ್ ಅದೇ ನಡೆಸ್ತಿದ್ದಾರೆ. ಹಾಗಾದ್ರೆ ಯದುವೀರವರ ಕೈಗೆ ಒಲಿಯುತ್ತಾ ಮೈಸೂರು ಕ್ಷೇತ್ರ, ಯದುವೀರ ರಾಜರ ಆಳ್ವಿಕೆಗೆ ಸಿಗುತ್ತಾ ಬಿಜೆಪಿ ಅಲ್ಲಿ ಗೆಲುವಿನ ಗಂಟೆಯನ್ನ ಬಾರಿಸುತ್ತಾ ಅಂತಕ್ಕಂಥ ಟೆನ್ಷನ್ ಸಿದ್ದುಗೆ ಈಗ ಶುರುವಾಗಿರುವಂಥದ್ದು.